চলো নিজ নিকেতনে। সংসার বিদেশে বিদেশির বেশে ভ্রম কেন অকারণে। মন চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 19. ಹಿಂದಿನ ಅಧ್ಯಾಯದಲ್ಲಿ ಸ್ವಾಮೀಜಿ ಯೋಗೀಶ್ವರನು ವಿಷದ ಭಯದಿಂದ ಜಗತ್ತನ್ನು ಕಾಪಾಡಿದ ಮೇಲೆ ಅಮೃತ ಹೇಗೆ ಉತ್ಪನ್ನ ಆಯಿತು, ಹಾಗೆ ಸಮುದ್ರ ಮಂಥನದ ಕಥೆಯನ್ನು ಎಲ್ಲ ಭಕ್ತರಿಗೂ ಕೂಡ ವಿವರಿಸಿ ಹೇಳ್ತಿದ್ದನ್ನು ಗಮನಿಸಿದ್ವಿ. ಈಗ ಅದರ ಮುಂದುವರೆದ ಭಾಗ. ಈ ಸಮುದ್ರದ ಮಂಥನದ ಕಥೆಗೆ ಸ್ವಾಮೀಜಿ ಹೀಗೆ ವಿವರಣೆಯನ್ನು ಕೊಡ್ತಾರೆ. ಲೌಕಿಕ ಪ್ರಜ್ಞಾವಸ್ಥೆಯಲ್ಲಿರುವಂತಹ ಎಲ್ಲ ಜೀವಿಗಳು ಕೂಡ ಮಾಯೆಯ ಸಾಗರವಾದಂತಹ ಇಹ ಜೀವನವನ್ನು ಮಂಥನ ಮಾಡಿ, ಅಂದರೆ ಸುಖವನ್ನು ಅರಸ್ಕೊಂಡು ಇಂದ್ರಿಯ ಭೋಗವನ್ನು ಕೊಡುವಂತಹ ಹಲವಾರು ವಸ್ತುಗಳನ್ನು ಪಡ್ಕೊಳ್ತಾರೆ. ಆದರೆ ಕೊನೆಗೆ ಎಲ್ಲವನ್ನೂ ಕೂಡ ನುಂಗಿ ಹಾಕುವ ವಿಷ ಮೃತ್ಯು ಅನ್ನುವಂಥದ್ದು ನಿಂತಾಗ ದಿಕ್ಕು ಕಾಣದೆ ತತ್ತರಿಸಿ ಹೋಗ್ತಾರೆ. ಆದರೆ ಸನ್ಯಾಸಿಯಾದವನು ಮಾತ್ರ ಮಹೇಶ್ವರನ ಹಾಗೆ ಮಾಯೆಯು ಮುಂದಿಡುವ ವಸ್ತುಗಳಾವುದರಿಂದೂ ಕೂಡ ವಿಚಲಿತನಾಗದಲೇ ಆತ್ಮಾನಂದರಲ್ಲಿ ಮಗ್ನನಾಗಿರ್ತಾನೆ. ಮೃತ್ಯು ಭೀತಿ ಪೀಡಿತರಾದಂತಹ ಜನರು ದಿಕ್ಕು ಕಾಣಿಸಿದ ಹಾಗೆ ಸನ್ಯಾಸಿಯ ಹತ್ರ ಓಡಿ ಹೋಗಿ ಶರಣಾದಾಗ ಅವನು ಮಾಯೆಯನ್ನು ಪರಿಹರಿಸಿ ಮೃತ್ಯು ಭೀತಿಯಿಂದ ಅವರೆಲ್ಲರನ್ನ ಕೂಡ ವಿಮುಕ್ತನನ್ನಾಗಿಸ್ತಾನೆ ಅಂತ. ಅಲ್ಲದೆ ಭಗವತ್ ಸಾಕ್ಷಾತ್ಕಾರವನ್ನು ಸಾಧಿಸ್ಕೊಂಡವನಿಗೆ ಯಾವುದೇ ಮರಣದ ಭಯ ಅನ್ನೋದು ಇರೋದಿಲ್ಲ. ಹಾಗೆ ಅದು ಇಲ್ಲ ಅನ್ನೋದನ್ನು ತೋರಿಸ್ಕೊಡ್ತಾನೆ. ಸ್ವಾಮೀಜಿ ಕೊಡ್ತಿರುವಂಥ ಈ ವಿವರಣೆಯಲ್ಲಿ ತನ್ನ ಸ್ವಂತ ಮುಕ್ತಿಯೊಂದಿಗೆ ಜಗತ್ತಿನ ಹಿತವನ್ನು ಕೂಡ ಸನ್ಯಾಸಿಯ ಆದರ್ಶವಾಗಿರುತ್ತೆ, ಅದೇ ಆಗಿರಬೇಕು ಅನ್ನೋ ಸೂಚನೆಯನ್ನು ಸ್ವಾಮೀಜಿ ಇಲ್ಲಿ ಸೂಕ್ಷ್ಮವಾಗಿ ಕೊಡ್ತಿರೋದನ್ನು ನಾವಿಲ್ಲಿ ಗಮನಿಸಿ ನೋಡಬೇಕು. ಮಾರನೇ ದಿನ ಬೆಳಿಗ್ಗೆ ಸ್ವಾಮೀಜಿ ಮಹತ್ತರವಾದ ಸಂಗಡಿಗರು ತಲ್ಹಾವನ್ನು ಬಿಟ್ಟು ಅಲ್ಲಿಂದ ಮುಂದಕ್ಕೆ ಕಾಲ್ನಡಿಗೆಯಲ್ಲೇ ಸುಮಾರು 18 ಮೈಲಿ ದೂರವನ್ನು ಕ್ರಮಿಸಿ ನಾರಾಯಣಿ ಅನ್ನುವಂಥ ಒಂದು ಹಳ್ಳಿಯನ್ನು ಬಂದು ತಲುಪಿದ್ರು. ಇಲ್ಲಿ ಸ್ವಾಮೀಜಿ ತಮ್ಮನ್ನು ಹಿಂಬಾಲಿಸಿ ಬಂದಿದ್ದಂಥ ಶಿಷ್ಯರು ಭಕ್ತರೆಲ್ಲರನ್ನ ಬೀಳ್ಕೊಂಡು ಈಗ ಏಕಾಂಗಿಯಾಗಿ ಮುಂದೆ ಸಾಗ್ತಾ ಇದ್ದಾರೆ. ಇಲ್ಲಿಂದ ಮತ್ತೆ 15-16 ಮೈಲಿಗಳಷ್ಟು ದೂರವನ್ನು ಕಾಲ್ನಡಿಗೆಯಲ್ಲೇ ಸಂಚರಿಸ್ತಾ ಬಾಸ್ವಾ ಅನ್ನುವಂಥ ಹಳ್ಳಿಗೆ ಬಂದು ಉಳ್ಕೊಂಡ್ರು. ಇಲ್ಲಿ ಸ್ವಾಮೀಜಿ ಜೈಪುರಕ್ಕೆ ಹೋಗುವಂತಹ ಟ್ರೈನನ್ನು ಹತ್ತಿದ್ರು. ಸ್ವಾಮೀಜಿಯನ್ನು ಆಹ್ವಾನಿಸಿದ್ದಂಥ ಶಿಷ್ಯ ಬಂದಿಕುಯಿ ಅನ್ನುವಂಥವನು ಅವರನ್ನು ಕೂಡಿಕೊಂಡು ಜೈಪುರಕ್ಕೆ ಅವರನ್ನು ಕರ್ಕೊಂಡು ಹೊರಟ. ಜೈಪುರದಲ್ಲಿ ಈ ಶಿಷ್ಯ ಸ್ವಾಮೀಜಿಯನ್ನು ಅವರ ಭಾವಚಿತ್ರ ತೆಗೆದುಕೊಳ್ಳೋದಕ್ಕೆ ಅನುಮತಿ ಬೇಡಿದ. ಸ್ವಾಮೀಜಿಗೆ ಯಾವುದೇ ಥರ ಇಷ್ಟ ಇಲ್ಲದಿದ್ರೂ ಕೂಡ ಅವನ ಒತ್ತಾಯಕ್ಕೆ ಮಣಿದು ಭಾವಚಿತ್ರವನ್ನು ತೆಗೆಸ್ಕೊಂಡ್ರು. ಇದು ಪರಿವ್ರಾಜಕರಾಗಿ ಸ್ವಾಮೀಜಿ ತೆಗೆದುಕೊಂಡಂತಹ ಮೊದಲನೇ ಭಾವಚಿತ್ರ. ಅವರ ಕಿರಿಯ ಸೋದರ ಮಹೇಂದ್ರನಾಥ ದತ್ತನ್ಗೆ ಅದರ ಒಂದು ಪ್ರತಿಯನ್ನು ಅಂಚೆಯ ಮೂಲಕ ತಲುಪಿಸಿದ್ರು. ಆ ಲಕೋಟೆಯನ್ನು ಕಳಿಸಿದ್ದವರ ಹೆಸರಾಗಲಿ ವಿಳಾಸ ಆಗಲಿ ಯಾವುದು ಕೂಡ ಅದರ ಮೇಲೆ ಬರೆದಿರಲಿಲ್ಲ. ಆದರೆ ಅದನ್ನು ಕಳಿಸಿದ್ದವರು ಸ್ವಾಮೀಜಿಯ ಇಚ್ಛೆಯ ಮೇರೆಗೆ ಕಳಿಸಿದ್ರು ಅನ್ನೋದು ಮಾತ್ರ ಸ್ಪಷ್ಟವಾಗಿ ಅಭಿವ್ಯಕ್ತಗೊಳ್ತಿತ್ತು. ಈ ಚಿತ್ರದಲ್ಲಿ ಅವರು ಉದ್ದನೆಯ ನಿಲುವಂಗಿಯನ್ನು ಧರಿಸಿದ್ದು ಮೊದಲಿಗಿಂತ ಹೆಚ್ಚು ಆರೋಗ್ಯದಿಂದ ಇರೋ ಹಾಗೆ ಕಾಣಿಸ್ತಾ ಇದ್ರು. ಇದನ್ನು ನೋಡಿಕೊಂಡು ಬಾರಾನಗೋರ್ ಮಠದ ಗುರುಭಾಯಿಗಳು ತುಂಬ ಸಂತೋಷ ಸಮಾಧಾನ ಅವರೆಲ್ಲರಿಗೂ ಉಂಟಾಯಿತು. ಇದಕ್ಕೆ ಕೆಲವು ಕಾಲ ಹಿಂದೆ ಸ್ವಾಮಿ ಶಾರದಾನಂದರು ಹೆಸರಿಗೆ ಬರೆದಿದ್ದಂತಹ ಪತ್ರ ಒಂದು ಮಠಕ್ಕೆ ಬಂದಿತ್ತು. ಆ ಪತ್ರಕ್ಕೆ ಕೂಡ ಸಹಿ ಅಂತ ಇರಲಿಲ್ಲ. ಆದರೆ ಬರವಣಿಗೆಯಿಂದ ಅದು ತಮ್ಮ ಪ್ರೀತಿಯ ನರೇಂದ್ರ ಅನ್ನೋದು ಸ್ಪಷ್ಟವಾಗಿ ಕಾಣ್ತಿದ್ದನ್ನು ಗಮನಿಸಬಹುದು. ಇದನ್ನ ಜೈಪುರದಿಂದಲೇ ಬರೆಯಲಾಗಿದ್ದು ಯಾವುದೋ ಒಂದು ಔಷಧಿಯನ್ನು ಒಂದು ವಿಳಾಸಕ್ಕೆ ಕಳುಹಿಸಿಕೊಡೋ ಹಾಗೆ ಬೇಡಿಕೊಂಡಿತ್ತು. ಹೀಗಾಗಿ ಸ್ವಾಮೀಜಿ ರಾಜಸ್ಥಾನದಲ್ಲಿದ್ದಾರೆ ಅನ್ನೋದು ಅವರ ಸೋದರ ಸನ್ಯಾಸಿಗಳಿಗೆ ಹೀಗೆ ತಿಳಿದು ಬಂತು. ಜೈಪುರದಲ್ಲಿ ಒಮ್ಮೆ ಸ್ವಾಮೀಜಿ ಕೆಲವು ಭಕ್ತರ ಜೊತೆ ಮಾತನಾಡ್ತಾ ಕುಳಿತಿದ್ದಾಗ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಸ್ವಾಮಿ ಅಖಂಡಾನಂದರು ಕಾಣಿಸ್ಕೊಂಡ್ಬಿಟ್ರು. ತಮ್ಮ ಪ್ರೀತಿಯ ಗುರುಭಾಯಿಯನ್ನು ನೋಡಿದಂಥ ಸ್ವಾಮೀಜಿಗೆ ಆಶ್ಚರ್ಯವೂ ಆಯಿತು, ಅದರ ಜೊತೆಗೆ ಆನಂದ ಆಯಿತು. ಆದರೆ ಅದನ್ನು ಯಾವುದೇ ರೀತಿಯಲ್ಲೂ ತೋರ್ಪಡಿಸ್ಕೊಳ್ದಲೆ ಕೋಪದ ನಟನೆಯನ್ನು ಮಾಡ್ತಾ ತಮ್ಮನ್ನು ಹಿಂಬಾಲಿಸಿದ್ಯಾಕೆ ಅಂತ ಗದರಿಸಿದ್ರು.
ಆದರೆ ಅಖಂಡಾನಂದರು ಅದನ್ನು ಗಂಭೀರವಾಗೇನು ಪರಿಗಣಿಸಲಿಲ್ಲ. ಅಷ್ಟೇ ಅಲ್ಲ, ತಾವೇ ಹಿಂದೊಮ್ಮೆ ಸ್ವಾಮೀಜಿಗೆ ಹೇಳಿದರು, ನೀನು ಪಾತಾಳ ಲೋಕಕ್ಕೆ ಹೋದರೂ ಕೂಡ ನಾನು ನಿನ್ನನ್ನು ಹುಡುಕದೆ ಬಿಡೋನಲ್ಲ ಅಂತ. ಹೇಳಿದ ಹಾಗೆ ಅವರು ಕೂಡ ಹಿಂಬಾಲಿಸೋದನ್ನು ಬಿಡಲೂ ಇಲ್ಲ ಅನ್ನೋದನ್ನು ನಾವಿಲ್ಲಿ ಪ್ರೀತಿಯಿಂದ ಭಾವಿಸಿ ನೋಡ್ಬೋದು. ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯರಾಮಕೃಷ್ಣ.